ಹೊಸ ವರ್ಷದ ಹೊತ್ತಿನಲ್ಲೇ ಅತಿ ದೊಡ್ಡ ಬೇಟೆಯಾಡಲಾಗಿದೆ. ಬೆಂಗಳೂರಿನಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿಗಳನ್ನು ಸೀಸ್ ಮಾಡಲಾಗಿದೆ. 55.88 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ಕೂಡ ಜಪ್ತಿ ಮಾಡಲಾಗಿದೆ. ಮಹಾರಾಷ್ಟ್ರದ ANTF-ನಿಂದ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಆಗಿರೋದು. ಕೋಟಿ ಮೌಲ್ಯದ ಡ್ರಗ್ಸ್ ಜೊತೆಗೆ 4ರನ್ನ ಬಂಧಿಸಲಾಗಿದೆ. ಹೊರಮಾವು, ಯರಪ್ಪನಹಳ್ಳಿ, ಕಣ್ಣೂರಿನಲ್ಲಿ ಈ ಡ್ರಗ್ಸ್ ಫ್ಯಾಕ್ಟರಿಗಳಿದ್ವು. ಈ ಫ್ಯಾಕ್ಟರಿಗಳ ಮೇಲೆ ದಾಳಿಯನ್ನ ಮಾಡಿ ಬರೋಬ್ಬರಿ 55.88 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ 4ರನ್ನ ಬಂಧಿಸಲಾಗಿದೆ. ಇಲ್ಲಿಂದಾನೇ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಡ್ರಗ್ಸ್ ಸಪ್ಲೈ ಆಗ್ತಿತ್ತು ಅನ್ನೋ ಮಾಹಿತಿ ಇದೆ. ಈ ಒಂದು ಡ್ರಗ್ಸ್ ಫ್ಯಾಕ್ಟರಿಗಳ ವಿಚಾರ ಬೆಳಕಿಗೆ ಬಂದಿದ್ದೇ ರೋಚಕ. ಡ್ರಗ್ಸ್ ಫ್ಯಾಕ್ಟರಿಯನ್ನ ಕಂಡು ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಗಮನಿಸ್ತಾ ಇರಬಹುದು ಸೀಸ್ ಮಾಡಿರುವಂತಹ ದೃಶ್ಯ. ಬೆಂಗಳೂರಿನಿಂದಲೇ ಬೇರೆ ರಾಜ್ಯಕ್ಕೂ ಕೂಡ ಡ್ರಗ್ಸ್ ಸಪ್ಲೈ ಆಗ್ತಿತ್ತ. 3 ಫ್ಯಾಕ್ಟರಿಗಳಿಂದ ಬೇರೆ ಬೇರೆ ರಾಜ್ಯಗಳಿಗೆ ಡ್ರಗ್ಸ್ ಸಪ್ಲೈ ಆಗ್ತಿತ್ತ. ಮಹಾರಾಷ್ಟ್ರ ಮಾದಕ ವಸ್ತು ನಿಗ್ರಹ ದಳದಿಂದ ತನಿಖೆ ನಡೀತಾ ಇದೆ. ಬಂಧಿತರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ANTF ನಡೆಸಿದಂತಹ ಭರ್ಜರಿ ಕಾರ್ಯಾಚರಣೆ ಇದು. ಈ ಕಾರ್ಯಾಚರಣೆಯಲ್ಲಿ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಡ್ರಗ್ಸ್ ಜಾಲ ವ್ಯಾಪಿಸಿಕೊಂಡಿದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. 3 ಫ್ಯಾಕ್ಟರಿಗಳನ್ನು ನಡೆಸ್ತಾ ಇದ್ರು, ಡ್ರಗ್ಸ್ ಇತ್ತು. ಇಲ್ಲಿಂದಲೇ ಬೇರೆ ಬೇರೆ ಕಡೆಗಳಿಗೂ ಕೂಡ ಡ್ರಗ್ಸ್ ಸಪ್ಲೈ ಆಗ್ತಿತ್ತು ಅನ್ನೋದು ಗೊತ್ತಾಗಿದೆ. ಈ ಹಿಂದೆ ಕಾರ್ಯಾಚರಣೆಯನ್ನು ನಡೆಸಿ ಡ್ರಗ್ಸ್ಗೆ ಸಂಬಂಧಪಟ್ಟಂತೆ ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಈ ಭಾಗಗಳಲ್ಲೂ ಕೂಡ ಡ್ರಗ್ಸ್ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಅವರ ಮಾಹಿತಿಯ ಮೇರೆಗೆನೆ ಅಧಿಕಾರಿಗಳು ಇಲ್ಲಿ ದಾಳಿಯನ್ನ ಮಾಡಿ 55 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿರೋದು. ಈಗಾಗಲೇ ಬಂಧಿತರ ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ ಅಧಿಕಾರಿಗಳು. ಇದರ ಜಾಲ ಇನ್ನೆಷ್ಟರ ಮಟ್ಟಿಗೆ ವ್ಯಾಪಿಸಿಕೊಂಡಿದೆ, ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ಡ್ರಗ್ಸ್ ಘಾಟು ಇದೆಯಾ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ, ಅಧಿಕಾರಿಗಳಿಗೆ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಹೇಳಿ ಸರ್ಕಾರ ಪಣ ತೊಟ್ಟಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸಾಕಷ್ಟು ಬಾರಿ ಅದರ ಬಗ್ಗೆ ಮಾತನಾಡಿದ್ದಾರೆ. ಆದರೂ ಕೂಡ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಡ್ರಗ್ಸ್ ದಂಧೆ ಎಗ್ಗಿಲ್ಲದೆ ನಡೀತಾ ಇರೋದು ಆತಂಕಕಾರಿ ಬೆಳವಣಿಗೆ. ಡಿಸೆಂಬರ್ 26ರಂದು ಮಹಾರಾಷ್ಟ್ರ ANTF ಕಾರ್ಯಾಚರಣೆಯನ್ನು ಮಾಡುತ್ತೆ. ರಾಜಸ್ಥಾನ ಮೂಲದ ಕಿಂಗ್ ಪಿನ್ಗಳಿಂದ ಡ್ರಗ್ಸ್ ಫ್ಯಾಕ್ಟರಿಯನ್ನ ವಶಕ್ಕೆ ಪಡಿತಾರೆ. ಬೆಂಗಳೂರಿನ 3 ಕಡೆ ಡ್ರಗ್ಸ್ ಫ್ಯಾಕ್ಟರಿಯನ್ನ ನಡೆಸ್ತಾ ಇದ್ದಂತಹ ಇಬ್ಬರು, ಯೋಗಿ ರಾಜ್ ಕುಮಾರ್, ನಯನ್ ಪವರ್ ಕಿಂಗ್, ಇವರು ಏನು ಈ ಒಂದು ಡ್ರಗ್ಸ್ ದಂಧೆಯ ಕಿಂಗ್ ಪಿನ್ಗಳು. ರಾಜಸ್ಥಾನ ಮೂಲದ ಇಬ್ಬರು ಡ್ರಗ್ ಬಿಸ್ನೆಸ್ ಮೆನ್ಗಳು ಇವರು. ಎಲ್ಲ ರೀತಿಯ ಡ್ರಗ್ಸ್ಗಳನ್ನು ಸಪ್ಲೈ ಮಾಡುವಂಥದ್ದು, ಅದರ ಜವಾಬ್ದಾರಿಯನ್ನು ನೋಡಿಕೊಳ್ಳುವಂಥದ್ದು, ಅದನ್ನು ಬೇರೆ ಬೇರೆ ಕಡೆಯಿಂದ ತರಿಸ್ಕೊಳ್ಳೋದು ಅಥವಾ ಇಲ್ಲಿಂದ ಬೇರೆ ಕಡೆಗೆ ಸಾಗಾಟ ಮಾಡೋದು, ಇದೆಲ್ಲವನ್ನ ಕೂಡ ಇಬ್ಬರು ಮಾಡ್ತಾ ಇದ್ರು. ದೇಶದ ಅನೇಕ ಕಡೆ ಡ್ರಗ್ಸ್ ಫ್ಯಾಕ್ಟರಿಗಳನ್ನು ಈ ಇಬ್ಬರು ಕಿಂಗ್ ಪಿನ್ಗಳು ನಡೆಸ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಬೆಂಗಳೂರಿನಲ್ಲೇ ಇವೆ 3 ಡ್ರಗ್ಸ್ ಫ್ಯಾಕ್ಟರಿಗಳು. ಬಾಗಲೂರು, ಕೊತ್ತನೂರು, ಅವಲಹಳ್ಳಿಯಲ್ಲಿ ಫ್ಯಾಕ್ಟರಿ 1 ಬಾಗಲೂರಿನ ಸ್ಪಂದನಾ ಲೇಔಟ್ ಕಾಲೋನಿ, ಫ್ಯಾಕ್ಟರಿ 2 ಕೊತ್ತನೂರಿನ NG ಗೊಲ್ಲಹಳ್ಳಿ ಪ್ರದೇಶ, RJ ಇವೆಂಟ್ ಎಂಬ ಹೆಸರಿನ ಕಾರ್ಖಾನೆ, ಫ್ಯಾಕ್ಟರಿ 3 ಅವಲಹಳ್ಳಿ ಲಿಮಿಟ್ನ ಯರಪ್ಪನಹಳ್ಳಿ ಮನೆ. ಇಲ್ಲೇ ಈ ಡ್ರಗ್ಸ್ ಬಿಸ್ನೆಸ್ ನಡೀತಾ ಇತ್ತು ಇಬ್ಬರು ಕಿಂಗ್ ಪಿನ್ಗಳಿಂದ. ಇದೇ ಜಾಗದಲ್ಲಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಇಂಚಿಂಚು ಜಾಗವನ್ನು ಬಿಡದೆ ಪರಿಶೀಲನೆಯನ್ನು ಮಾಡಿ 55.88 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ವಶಕ್ಕೆ ಪಡೆದು 4ರನ್ನ ಬಂಧಿಸಿದ್ದಾರೆ. ಈ 3 ಡ್ರಗ್ಸ್ ಫ್ಯಾಕ್ಟರಿಗಳನ್ನು ಸೀಸ್ ಮಾಡಿದ್ದಾರೆ. ಯೋಗಿ ರಾಜ್ ಕುಮಾರ್, ನಯನ್ ಪವರ್ ಈ ಒಂದು ಡ್ರಗ್ಸ್ ದಂಧೆಯ ಕಿಂಗ್ ಪಿನ್ಗಳು ಅನ್ನೋದು ಗೊತ್ತಾಗಿದೆ. ಆದರೆ ಇದರ ವ್ಯಾಪ್ತಿ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಎಷ್ಟು ದೊಡ್ಡ ಮಟ್ಟದಲ್ಲಿ ಇದು ವ್ಯಾಪಿಸ್ಕೊಂಡಿದೆ ಅನ್ನೋದನ್ನು ಈಗ ಅಧಿಕಾರಿಗಳು ಪತ್ತೆ ಹಚ್ಚಬೇಕಿದೆ. ಹೊಸ ವರ್ಷ ಬೇರೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ. ಈ ಡ್ರಗ್ಸ್ ಎಲ್ಲೆಲ್ಲಿಗೆ ಸಪ್ಲೈ ಆಗ್ತಾ ಇತ್ತು ಅಥವಾ ಆರ್ಡರ್ಸ್ ಇರಬಹುದು, ಇದೆಲ್ಲದರ ಬಗ್ಗೆಯೂ ಕೂಡ ಕೆದಕುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಹಾರ್ಡ್ವೇರ್ ಗೋಡೌನ್ ಆಗಿತ್ತು ಡ್ರಗ್ಸ್ ಫ್ಯಾಕ್ಟರಿ. ಮಾರ್ವಾಡಿ ಸುರೇಶ್ಗೆ ಸೇರಿದಂತಹ ಡ್ರಗ್ಸ್ ಫ್ಯಾಕ್ಟರಿ, ಸುರೇಶ್ಗೆ ಸೇರಿರುವ ಡ್ರಗ್ಸ್ ಸ್ಟೋರೇಜ್ ಮನೆ
ಹಾರ್ಡ್ವೇರ್ ಗೋಡೌನ್ನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯನ್ನ ಶುರು ಮಾಡಿದ್ರು. ಕೆಲ ತಿಂಗಳ ಹಿಂದೆ ಮನೆ ಖಾಲಿ ಮಾಡಿದ್ದ ಸುರೇಶ್ ಮನೆ ಖಾಲಿ ಮಾಡ್ತಾ ಇದ್ದಂತೆ ಡ್ರಗ್ಸ್ ಸ್ಟೋರೇಜ್ ಆಗಿತ್ತು. ಹೊಸ ವರ್ಷಕ್ಕೆ ಸಪ್ಲೈಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರದೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಹೊಸ ವರ್ಷದ ಹೊಸ್ತಿಲಲ್ಲೇ ಬಹುದೊಡ್ಡ ಬೇಟೆಯಾಡಿದ್ದಾರೆ ಅಧಿಕಾರಿಗಳು. ಮಹಾರಾಷ್ಟ್ರದ ಅಧಿಕಾರಿಗಳಿಂದ ಈ ದಾಳಿ ನಡೆದಿದೆ. ಇದರ ಹಿನ್ನೆಲೆ ಮತ್ತು ಲಿಂಕ್ಗಳನ್ನು ನೋಡ್ತಾ ಹೋದ್ರೆ ಏನ್ ಅನ್ಸುತ್ತೆ ಅಂತ ಹೇಳಿ, ಇದರ ವ್ಯಾಪ್ತಿ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸ್ಕೊಂಡಿದ್ಯಾ ಪ್ರದೀಪ್? ಖಂಡಿತ ಮಧುಶ್ರೀ, TV9ಗೆ ಮಹಾರಾಷ್ಟ್ರ ಮೂಲದ ಪೊಲೀಸರ ಮಾಹಿತಿ ಪ್ರಕಾರ ಕೇವಲ ಬೆಂಗಳೂರಿನಲ್ಲಿ ಮಾತ್ರವಲ್ಲ, ದೇಶಾದ್ಯಂತ ಇಬ್ಬರು ಕಿಂಗ್ ಪಿನ್ಗಳು ಈ ರೀತಿಯಾದಂತಹ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಹೊಂದಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಒಂದು ಡ್ರಗ್ಸ್ ದಂಧೆಯಲ್ಲಿ ಓರ್ವ ವ್ಯಕ್ತಿ ಅಬ್ದುಲ್ ಎಂಬಾತ ಬೆಂಗಳೂರಿನಿಂದ ಮಹಾರಾಷ್ಟ್ರದ ಪುಣೆಗೆ ಡ್ರಗ್ಸ್ ಸಪ್ಲೈ ಮಾಡಕ್ಕೆ ಹೋಗಿರ್ತಾನೆ. ಆ ಒಂದು ಪುಣೆಯ ಜಾಗದಲ್ಲಿ ಮಹಾರಾಷ್ಟ್ರ ಮೂಲದ ಪೊಲೀಸರಿಗೆ ಈ ವ್ಯಕ್ತಿ ಸಿಕ್ಕಿ ಬೀಳ್ತಾನೆ, ಅಬ್ದುಲ್ ಎಂಬಾತ. ಆತನನ್ನ ವಿಚಾರಣೆ ಮಾಡಿದಾಗ ಆತ ಬೆಳಗಾವಿ ಮೂಲದ ಸಂತೋಷ್ ಪಾಟೀಲ್ ಎಂಬಾತನ ಮಾಹಿತಿಯನ್ನ ಕೊಡ್ತಾರೆ. ಸಂತೋಷ್ ಪಾಟೀಲ್ ಅನ್ನ ವಿಚಾರಣೆ ಮಾಡಿದಾಗ ಆತ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳಿದೆ, ಎಲ್ಲೆಲ್ಲಿ ಸ್ಟೋರೇಜ್ ಅನ್ನ ಮಾಡಿದೀವಿ ಮತ್ತು ಇದರ ಕಿಂಗ್ ಪಿನ್ಗಳು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಡ್ತಾನೆ. ತದನಂತರ ಮಹಾರಾಷ್ಟ್ರದ ಮಾದಕ ವಸ್ತು ನಿಗ್ರಹ ದಳದ ಅಧಿಕಾರಿಗಳು ಬೆಂಗಳೂರಿಗೆ ಸೀದಾ ಬಂದು ಇಲ್ಲಿ 3 ಕಡೆ ಅಂದ್ರೆ ಕೊತ್ತನೂರು ಪೊಲೀಸ್ ಠಾಣೆ ವಿಭಾಗ ಮತ್ತು ಅವಲಹಳ್ಳಿ ಹಾಗೆ ಬಾಗ್ಲೂರು ಈ 3 ಠಾಣಾ ವ್ಯಾಪ್ತಿಗಳಲ್ಲಿರುವಂತಹ 2 ಫ್ಯಾಕ್ಟರಿ ಹಾಗೂ 1 ಸ್ಟೋರೇಜ್ ಈ ಮೂರು ಸ್ಥಳಗಳ ಮೇಲೂ ಸಹ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ಮಾಡ್ತಾರೆ. ಈ ವೇಳೆ ಸುಮಾರು 56 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗುತ್ತೆ. ಜೊತೆಗೆ ಈ ಒಂದು ರಾಸಾಯನಿಕವನ್ನು ಸಹ ಸೀಸ್ ಮಾಡ್ತಾರೆ. ಜೊತೆಗೆ ಅಲ್ಲಿದ್ದಂತಹ ಮೆಟೀರಿಯಲ್ಸ್ ಗಳನ್ನು ಸಹ ಸೀಸ್ ಮಾಡ್ತಾರೆ. ಸದ್ಯಕ್ಕೆ ಈ ಒಂದು ಈಗ ಮಹಾರಾಷ್ಟ್ರ ಪೊಲೀಸರ ಮಾಹಿತಿ ಪ್ರಕಾರ ರಾಜಸ್ಥಾನದ ಇಬ್ಬರು ವ್ಯಕ್ತಿಗಳು ಇದರ ಕಿಂಗ್ ಪಿನ್ಗಳು ಅನ್ನೋದು ಗೊತ್ತಾಗ್ತಾ ಇದೆ. ಆ ಇಬ್ಬರಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯಲ್ಲಿ ಇದ್ದಂತಹ ಇಬ್ಬರು ವ್ಯಕ್ತಿಗಳನ್ನು ಸಹ ಪೊಲೀಸರು ಅರೆಸ್ಟ್ ಅನ್ನ ಮಾಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆದ್ರೆ ಈಗ ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು, ಮಹಾರಾಷ್ಟ್ರ ಪೊಲೀಸರು ಬಂದು ಬೆಂಗಳೂರಿನಲ್ಲಿ ಈ ರೀತಿಯಾಗಿ ರೇಡ್ ಮಾಡ್ತಾ ಇದ್ರೆ ಬೆಂಗಳೂರು ಪೊಲೀಸರ ಏನ್ ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಡ್ರಗ್ಸ್ ಮುಕ್ತ ಕರ್ನಾಟಕ ಎಂಬ ಘೋಷವಾಕ್ಯದ ಅಡಿಯಲ್ಲಿ ಪೊಲೀಸರು ಸಹ ಸಾಕಷ್ಟು ಕಡೆ ರೇಡ್ ಮಾಡ್ತಾ ಇದ್ರು. ಅನೇಕ ವಿದೇಶಿಗರನ್ನು ಸಹ ಬಂಧಿಸ್ತಾ ಇದ್ರು. ಬೆಂಗಳೂರಿನಲ್ಲೂ ಸಹ ಕೆಲವರನ್ನ ಬಂಧಿಸ್ತಾ ಇದ್ರು. ಆದ್ರೆ ಈ ರೀತಿಯಾಗಿ ಫ್ಯಾಕ್ಟರಿಗಳು ಸಹ ಎಲ್ಲೂ ಸೀಸ್ ಆಗಿರಲಿಲ್ಲ. ಆದ್ರೆ ಮಹಾರಾಷ್ಟ್ರ ಪೊಲೀಸರಿಗೆ ಡ್ರಗ್ಸ್ ಫ್ಯಾಕ್ಟರಿಯ ಮಾಹಿತಿ ಸಿಕ್ಕಿ ಅವರು ರೇಡ್ ಮಾಡಿರುವಂತದ್ದು ಈಗ ನಡೆದಿರುವಂತದ್ದು. ಕಳೆದ 2 ದಿನದ ಹಿಂದೆ 2 ದಿನಗಳ ಕಾಲ ಈ 3 ಕಡೆಯೂ ಸಹ ಮಹಾರಾಷ್ಟ್ರ ಪೊಲೀಸರು ದಾಳಿಯನ್ನ ನಡೆಸಿ ಸುಮಾರು 56 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಸದ್ಯಕ್ಕೆ ಈಗ ಮಹಾರಾಷ್ಟ್ರ ಪೊಲೀಸರ ಜೊತೆಗೆ ಬೆಂಗಳೂರಿನ ಸಿಸಿಬಿ ಪೊಲೀಸರು ಸಹ ಈ ಸ್ಥಳಗಳಿಗೆ ಭೇಟಿಯನ್ನ ಕೊಟ್ಟು ಈ ಡ್ರಗ್ಸ್ ಮೂಲಗಳು ಯಾವುದು ಮತ್ತು ಅದರ ಕಿಂಗ್ ಪಿನ್ಗಳು ಯಾವುದು ಮತ್ತೆ ಈ ಮನೆಗಳನ್ನ ಬಾಡಿಗೆ ಕೊಟ್ಟಿದ್ದವ್ರು ಯಾರು, ಇಲ್ಲಿದ್ದವ್ರು ಯಾರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಮಧುಶ್ರೀ, ಧನ್ಯವಾದ ಪ್ರದೀಪ್ ತಮ್ಮ ಮಾಹಿತಿಗಾಗಿ.